ಹಾಯ್, ವೆಲ್ಕಮ್ ಟು ಮಲೆನಾಡು ಲಾಗ್. ಆಲಿ ಹಣ್ಣು ಅಂತ ನಮ್ಮ ಮನೆ ಹತ್ರ ಸಿಗುತ್ತೆ. ಅದನ್ನು ಎತ್ಕೊಂಡು ಬರೋಕ್ಕೆ ಅಂತ ಹೋಗ್ತಿದ್ದೀವಿ, ನಾನು ಮತ್ತು ನನ್ನ ತಂಗಿ. ಇಲ್ಲೇ ನಮ್ಮ ಮನೆ ತೋಟದಿಂದ ಕೆಳಗಡೆ ಇದೆ ಅದು ಆಲಿ ಹಣ್ಣು. ಸೊ ಎತ್ಕೊಂಡು ಬರೋಕ್ಕೆ ಅಂತ ಹೋಗ್ತಾಯಿದ್ದೀನಿ. ತೋರಿಸ್ತೀನಿ ಆಲಿ ಹಣ್ಣು ಹೇಗಿರುತ್ತೆ ಅಂತ. ಇದು ಯೂಶ್ವಲಿ ನಮ್ಮ ಮಲೆನಾಡು ಕಡೆ ಸಿಗುತ್ತೆ ಆಲಿ ಹಣ್ಣು. ಸೊ ನಾನು ಮನೆಗೆಲ್ಲ ಬಂದಾಗ ಈ ಥರದ್ದೆಲ್ಲ ಹುಡುಕ್ತಾ ಇರ್ತೀನಿ, ಹಣ್ಣುಗಳು ತಿನ್ನೋಕ್ಕೆ ಏನಾದರೂ ಸಿಗುತ್ತಾ ಅಂತ ಹೇಳ್ಬಿಟ್ಟು. ಸೊ ಇವಾಗ ಬಂದಿದ್ದೀನಿ, ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಒಂದು ಆಲಿ ಹಣ್ಣು ಸಿಕ್ತು. ತೋರಿಸು, ಎತ್ತು ಸಿಕ್ತು. ಅದ್ರ ಮರ ಕೂಡ ತೋರಿಸಿ. ಈ ನೋಡಿ, ಇಲ್ಲಿ ಇದೇ ಮರ, ಆಲಿ ಹಣ್ಣು ಮರ. ಪಕ್ಕದಲ್ಲಿ ಮಾವಿನ ಮರನೂ ಇದೆ. ಇಲ್ಲಿ ಸಿಕ್ತು, ಹುಡ್ಕೋಗಿ ಬಂದಿದ್ವಿ. ಸೊ ಇದು ಮರ ತುಂಬಾ ದೊಡ್ಡದಿರೋದ್ರಿಂದ ಮರ ಹತ್ತಕ್ಕಾಗಲ್ಲ. ಇಷ್ಟೊಂದು ಸಿಕ್ತು. ಇದು ಒಳಗಡೆ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ರೀ. ನಮಗೆ ಇಷ್ಟೊಂದು ಆಲಿ ಹಣ್ಣು ಸಿಕ್ತು. ಇದನ್ನು ಓಪನ್ ಮಾಡಿದ್ರೆ ಇಲ್ಲಿ ನೋಡಿ, ಒಳಗಡೆ ಈ ಥರ ಸೊನೆ ಥರ ಸಿಗುತ್ತೆ. ಸೊ ಇದು ಯಾಕೆ ಆಲಿ ಹಣ್ಣು ಅಂತ ಕರಿತೀವಿ ಅಂದರೆ ಮಿಲ್ಕ್ ಫ್ಲೇವರಲ್ಲಿ ಇರುತ್ತೆ ಇದು ತಿನ್ನೋಕ್ಕೆ. ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ, ಬಟ್ ತುಂಬಾ ಸೊನೆ ಇರುತ್ತೆ, ಕೈಯೆಲ್ಲ ಮೇಣ ಅಂಟ್ಕೊಂಡು ಬಿಡುತ್ತೆ. ನಾವು ಇದನ್ನು ಮೇಣ ಅಂತ ಹೇಳ್ಬಿಟ್ಟು ಕರಿತೀವಿ. ನಿಮ್ಗೆ ಯಾರಾದರೂ ಈ ಆಲಿ ಹಣ್ಣು ಬಗ್ಗೆ ಗೊತ್ತಿದ್ದರೆ ನಮಗೆ ಕಾಮೆಂಟ್ ಮಾಡಿಬಿಟ್ಟು ತಿಳಿಸಿ. ಹಾಗೆ ಇದೇ ಥರ ಮಲೆನಾಡು ರಿಲೇಟೆಡ್ ವೀಡಿಯೋಗಳಿಗಾಗಿ ನಮ್ಮ ಮಲೆನಾಡು ಲಾಗ್ಸ್ ಚಾನಲನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ಅಷ್ಟೋ ತನಕ ಈ ಆಲಿ ಹಣ್ಣನ್ನ ತಿನ್ಕೊಂಡು ಬರ್ತೀನಿ. ಬಾಯ್ ಬಾಯ್.